1975ನೇ ಇಸ್ವಿಯಲ್ಲಿ ನಾನು ಹೇಳೋದಲ್ಲ, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ನಿಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿ ಚುನಾವಣಾ ಅಕ್ರಮ ಮಾಡಿ, ಮೋಸ ಮಾಡಿ, ದೋಖಾ ಮಾಡಿ, ಜನಗಳಿಗೆ ವಂಚನೆ ಮಾಡಿ ಗೆದ್ದಿದ್ದೀರಾ ಅಂತ ಹೇಳಿ ಆರ್ಡರ್ ಆಯಿತು. ಇಲ್ಲಿ ಕಾಪಿ ಇದೆ, ವೋಟರ್ ಡಿಸ್ಕ್ವಾಲಿಫೈ. ಹಂಗೇನ ಮೋದಿಯವರು ಡಿಸ್ಕ್ವಾಲಿಫೈ ಆಗವ್ರನಪ್ಪ ಯಾವ್ದನ ಕೇಸಲ್ಲಿ? ಎನಿಥಿಂಗ್? ಅಲಹಾಬಾದ್ ಹೈಕೋರ್ಟ್. ಎಸ್ ಅವ್ರ ಫ್ರೆಂಡ್ ಅವರು. Absolutely correct. Absolutely correct. ಅವರು ಹಾಕಲ್ ಪತ್ರಿಕೆ. ಅಂದ್ರೆ ನಿಮ್ಮ ಇತಿಹಾಸ, ನಿಮ್ಮ ಕುಟುಂಬದ ಇತಿಹಾಸ ಫ್ರಾಡ್, ಮೋಸ, ವಂಚನೆ ಇದರಲ್ಲೇ ಗೆದ್ದಿರೋದು. ಅದಕ್ಕೆ ಕೋರ್ಟ್ ಸಾಕ್ಷಿ ಇದೆ. ನಮ್ ನರೇಂದ್ರ ಮೋದಿ ಹಿಸ್ಟ್ರಿ ಕೊಡಿ, ಎಲ್ಲಾನ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಕ್ರಮ ಆಗಿರೋದು ಎಲ್ಲಾದ್ರೂ ಯಾವ್ದಾದ್ರೂ ಕೋರ್ಟ್ ಅಲ್ಲಿ ಬಂದಿದೆಯಾ? ಕೋರ್ಟ್ ವರ್ಡಿಕ್ಟ್ ಕೊಟ್ಟಿದೆಯಾ? ನಿಮ್ಮ ಮೆಂಬರ್ಶಿಪ್ ನ ವಜಾ ಮಾಡಿದಾರ? ಇಲ್ಲ. ನಿಮ್ಮ ಮೆಂಬರ್ಶಿಪ್ ವಜಾ ಮಾಡಿದಾರ ನಿಮ್ಮ ಅಜ್ಜಿದು. ನಿಮ್ಮ ಅಜ್ಜಿ ಹಿಸ್ಟ್ರಿ ಇಟ್ಕೊಂಡು ನೀವು ಮೊಮ್ಮಗ ಇಲ್ಲಿ ಬಂದ್ಬಿಟ್ಟು ನಂದು ಆಗಿದೆ, ಇಲ್ಲಿ ಬೋಗಸ್ ಆಗಿದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಅದೇನ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಬಂದಂಗ ಆತದಪ್ಪ ಅಷ್ಟೇ. ಭೂತದ ಬಾಯಲ್ಲಿ ಭಗವದ್ಗೀತೆ.